ಸೈನಿಕ್ ಶಾಲೆ ಪ್ರವೇಶ ಪರೀಕ್ಷೆ 2025 ಅರ್ಜಿಯನ್ನು ಯಾವ ತಿಂಗಳಿನಲ್ಲಿ ಕರೆಯುತ್ತಾರೆ ಎಲ್ಲ ಸಂಪೂರ್ಣ ವಿವರಣೆಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ. ಯಾವ ತರಗತಿಗೆ ಅರ್ಜಿಯನ್ನು ಕರೆಯುತ್ತಾರೆ? ಪ್ರಸ್ತುತ ಶೈಕ್ಷಣಿಕ ಸಾಲು ಅಂದರೆ 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ 5ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ 6ನೇ ತರಗತಿ ಪ್ರವೇಶಕ್ಕೆ, ಅದೇ ಪ್ರಕಾರವಾಗಿ 8ನೇ ತರಗತಿಯಲ್ಲಿ ಓದುತ್ತಿರುವ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ 9ನೇ ತರಗತಿಗೆ ಪ್ರವೇಶಕ್ಕಾಗಿ ಸೈನಿಕ್ ಶಾಲೆಗೆ ಅರ್ಜಿಯನ್ನು ಕರೆಯುತ್ತಾರೆ. ಆತ್ಮೀಯರೇ, ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನಗಲ್ ಈ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಬಟನ್ ಮೇಲೆ ಒತ್ತಿ ಆಲ್ ಅನ್ನು ಸೆಲೆಕ್ಟ್ ಮಾಡಿರಿ, ಏಕೆಂದರೆ ಯಾವುದೇ ವಸತಿ ಶಾಲೆಗೆ ಮಾಹಿತಿಯನ್ನು ನೀಡಿದಾಗ ನೋಟಿಫಿಕೇಶನ್ ನಿಮಗೆ ಬರುತ್ತದೆ. ಇದಲ್ಲದೆ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ, ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ. ಆತ್ಮೀಯರೇ, ಪ್ರಾರಂಭದಲ್ಲಿ ನಿಮಗೆ ತಿಳಿಸಿದ ಪ್ರಕಾರ 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ 5ನೇ ತರಗತಿ ಬಾಲಕ ಮತ್ತು ಬಾಲಕಿಯರು 6ನೇ ತರಗತಿ ಸೈನಿಕ್ ಶಾಲೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ಪ್ರಕಾರವಾಗಿ ಆಂಗ್ಲ ಮಾಧ್ಯಮದಲ್ಲಿ ಓದುತ್ತಿರುವ 8ನೇ ತರಗತಿ ಬಾಲಕ ಮತ್ತು ಬಾಲಕಿಯರು ಅರ್ಜಿಯನ್ನು ಸೈನಿಕ್ ಶಾಲೆಗೆ ಸಲ್ಲಿಸಬಹುದು. ಅಂದರೆ 9ನೇ ತರಗತಿ ಪ್ರವೇಶಕ್ಕಾಗಿ. ಕರ್ನಾಟಕದಲ್ಲಿ ಒಟ್ಟು 5 ಸೈನಿಕ್ ಶಾಲೆಗಳಿವೆ. 2 ಸೈನಿಕ್ ಶಾಲೆಗಳನ್ನು ನಾವು SS ಎಂದು ಕರೆಯುತ್ತೇವೆ. ಹಳೆ ಸೈನಿಕ್ ಶಾಲೆಗಳು. 1ನೇದಾಗಿ ಬಿಜಾಪುರ್, 2ನೇದಾಗಿ ಕೊಡಗು. ಅದೇ ಪ್ರಕಾರವಾಗಿ ಇನ್ನೂ 3 ಸೈನಿಕ್ ಶಾಲೆಗಳಿವೆ. ಅವು ಕೊಲಬ್ರೇಷನ್ ಶಾಲೆಗಳೆಂದು ಕರೆಯುತ್ತೇವೆ. 1ನೇದಾಗಿ ಇಲ್ಲಿ ಬೆಳಗಾವ್ ಸಂಗೊಳ್ಳಿ ರಾಯಣ್ಣ ಸೈನಿಕ್ ಶಾಲೆ. ಅದೇ ಪ್ರಕಾರವಾಗಿ ಮೈಸೂರು ವಿವೇಕ್ ಸ್ಕೂಲ್ ಆಫ್ ಎಕ್ಸಲೆನ್ಸಿ, ಇದು ಮೈಸೂರು ಜಿಲ್ಲೆಯಲ್ಲಿರುವಂತಹ ಹೊಸ ಸೈನಿಕ್ ಶಾಲೆ. ಇದು ಕೊಲಬ್ರೇಷನ್ ಶಾಲೆ ಎಂದು ಕರೆಯುತ್ತೇವೆ. ಅದೇ ಪ್ರಕಾರವಾಗಿ 3ನೇದಾಗಿ ಬೀದರ್, ಇಲ್ಲಿ ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದೆ. ಈ ಸೈನಿಕ್ ಶಾಲೆ ಈ ಪ್ರಸ್ತುತ ಅಂದರೆ ಇಂದಿನ ಶೈಕ್ಷಣಿಕ ಸಾಲಿನಿಂದ ಇದು ಪ್ರಾರಂಭವಾಗಿದೆ. ಆತ್ಮೀಯರೇ, ಅದ್ಭುತವಾದಂತಹ 5 ಶಾಲೆಗಳು ಐ ಪ್ರೊಫೈಲ್ ಶಾಲೆಗಳಾಗಿವೆ. ಸೈನಿಕ್ ಶಾಲೆಯ ಅರ್ಜಿಯನ್ನು ಯಾವ ತಿಂಗಳಿನಲ್ಲಿ ಕರೆಯುತ್ತಾರೆ? ಅರ್ಜಿಯನ್ನು 2023ರಲ್ಲಿ ಅಂದರೆ ಹೋದ ವರ್ಷ ನವೆಂಬರ್ ತಿಂಗಳಿನಲ್ಲಿ ಕರೆಯಲಾಗಿತ್ತು. ಅದೇ ಪ್ರಕಾರವಾಗಿ ಈ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಯಾವ ತಿಂಗಳಿನಲ್ಲಿ ಕರೆಯುತ್ತಾರೆ ಎಂಬುದನ್ನು ಮುಂದಿನ ಭಾಗದಲ್ಲಿ ತಿಳಿಸುತ್ತೇನೆ. ಆದ್ಮೇಲೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನಗಲ್ ವತಿಯಿಂದ ನಾವು ನಮ್ಮದೇ ಆದ ಆ್ಯಪಿನಲ್ಲಿ ಲೈವ್ ಸೆಕ್ಷನ್ ಅನ್ನು ತೆಗೆದುಕೊಳ್ಳುತ್ತೇವೆ. ಯಾವ ಶಾಲೆಗಳ ಪ್ರವೇಶಕ್ಕೆ? ನವೋದಯ, ಸೈನಿಕ್, RMS, ಮುರಾರ್ಜಿ ಶಾಲೆಗಳಿಗೆ ಯಾವ ತರಗತಿಗೆ? 3, 4, 5, 6 ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ. ವಿಶೇಷವಾಗಿ ಇಲ್ಲಿ ನಾವು 7 ಮತ್ತು 8ನೇ ತರಗತಿಗೆ ನಾವು ನವೋದಯ, ಸೈನಿಕ್, RMS ಶಾಲೆಗಳ ಪ್ರವೇಶಕ್ಕೆ, ಅಂದರೆ 9ನೇ ತರಗತಿಗೆ ಆನ್ಲೈನ್ ತರಗತಿಗಳನ್ನು ಇಂಗ್ಲಿಷ್ ಮಾಧ್ಯಮದಲ್ಲಿ ತೆಗೆದುಕೊಳ್ಳುತ್ತೇವೆ. ಇದು ಕರ್ನಾಟಕದಲ್ಲೇ ಪ್ರಥಮ ಆನ್ಲೈನ್ ತರಗತಿಗಳಾಗಿವೆ. ಸಂಪರ್ಕಿಸಿ ಆನ್ಲೈನ್ ತರಗತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ. ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಅಕ್ಟೋಬರ್ ಕಡೆ ವಾರದಲ್ಲಿ ಅಥವಾ ನವೆಂಬರ್ ಮೊದಲನೇ ವಾರದಲ್ಲಿ ಈ ಸೈನಿಕ್ ಶಾಲೆಗೆ ಅರ್ಜಿಯನ್ನು ಕರೆಯಲಾಗುತ್ತದೆ. ಸೈನಿಕ್ ಶಾಲೆಯ ಅರ್ಜಿ ಸಲ್ಲಿಸುವ ವಿಧಾನ: ಸೈನಿಕ್ ಶಾಲೆಗೆ ಅಧಿಕೃತ ವೆಬ್ಸೈಟ್ ಇದೆ, ಅದು NTSC ಎಂದು ಕರೆಯುತ್ತೇವೆ. ಆ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಈ ಶಾಲೆಗೆ ಅರ್ಜಿಯನ್ನು ಸಹ ನಾವು ನಿಮ್ಮ ಮಗುವಿನ ಅರ್ಜಿಯನ್ನು ಹಾಕಿಕೊಡುತ್ತೇವೆ ವಿತ್ ಸಿಸ್ಟಮೆಟಿಕ್ಲಿ. ಆತ್ಮೀಯರೇ, ವಿಶೇಷವಾಗಿ ನಮ್ಮದೇ ಆದ ಆ್ಯಪಿನಲ್ಲಿ, ಇದು ಪ್ಲೇಸ್ಟೋರಿನಲ್ಲಿ ಲಭ್ಯ, ಇದರಲ್ಲಿ ವಿಶೇಷವಾದಂಥ ಕೋರ್ಸನ್ನು ನಾವು ಲಾಂಚ್ ಮಾಡಿರುತ್ತೇವೆ. ಇದು ಇಂಗ್ಲಿಷ್ ಮಾಧ್ಯಮದ 8ನೇ ತರಗತಿ ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ. ಫೀಲ್ಡ್ ಮಾರ್ಷಲ್ KM ಕರಿಯಪ್ಪ, ಸೈನಿಕ್ RMS ನವೋದಯ 9ನೇ ತರಗತಿ ಪ್ರವೇಶಕ್ಕಾಗಿ ಆನ್ಲೈನ್ ಕ್ಲಾಸಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ. ಪ್ರತಿನಿತ್ಯ ಲೈವ್ ಸೆಕ್ಷನ್ ನಮ್ಮದೇ ಆದ ಆ್ಯಪಿನಲ್ಲಿ. ಸೈನಿಕ್ ಶಾಲೆಗೆ
5ನೇ ತರಗತಿ ಮತ್ತು 8ನೇ ತರಗತಿ ಬಾಲಕ ಬಾಲಕಿಯರು ಅರ್ಜಿ ಸಲ್ಲಿಸಲು ಬೇಕಾಗುವ ಪ್ರಮುಖ ದಾಖಲಾತಿಗಳನ್ನು ಮುಂದಿನ ಭಾಗದಲ್ಲಿ ತಿಳಿಸುತ್ತೇನೆ. ಈಗಲೇ ಅದರ ತಯಾರಿಯಲ್ಲಿ ಇರಿ. ಆದ್ಮೇಲೆ 1ನೇದಾಗಿ ವಿದ್ಯಾರ್ಥಿಯ ಜನ್ಮ ಪ್ರಮಾಣ ಪತ್ರ, ಇದು ಕಂಪಲ್ಸರಿ ಬೇಕಾಗುತ್ತದೆ, ಇದನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. 2ನೇದಾಗಿ ಡೊಮೆಲ್ಸಿ ಸರ್ಟಿಫಿಕೇಟ್, ಇದನ್ನು ನಾವು ವಾಸಸ್ಥಳ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಎಂದು ಇನ್ನೊಂದು ಅರ್ಥದಲ್ಲಿ ಹೇಳುತ್ತೇವೆ. ಇದನ್ನು ಕಂದಾಯ ಇಲಾಖೆಯಿಂದ ಅಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ತೆಗೆದುಕೊಳ್ಳಬೇಕಾಗುತ್ತದೆ. ಅದೇ ಪ್ರಕಾರವಾಗಿ SC ST ಕೆಟಗರಿಗೆ ಜಾತಿ ಪ್ರಮಾಣ ಪತ್ರ ಕಂದಾಯ ಇಲಾಖೆಯಿಂದ ಪಡೆಯಬೇಕಾಗುತ್ತದೆ. ಕಳೆದ ವರ್ಷ OBC ಕೆಟಗರಿಗೆ ಇದ್ದಿಲ್ಲ, ಈ ವರ್ಷ ಅದು ಸಹ ನಿಮಗೆ ಅಪ್ಲೋಡ್ ಮಾಡಬೇಕಾಗುತ್ತದೆ. ಪರೀಕ್ಷಾ ದಿನಾಂಕ, ಸೈನಿಕ್ ಶಾಲೆಯ ಒಂದು ಪರಂಪರೆ ಇದೆ, ಅದು ಜನವರಿ ತಿಂಗಳಿನಲ್ಲಿ ಪರೀಕ್ಷೆಯನ್ನು ನಡೆಸುತ್ತಾರೆ. ಅದು 1ನೇ ವಾರ ಅಥವಾ 2ನೇ ವಾರ. ಕಳೆದ ವರ್ಷ ಮಾತ್ರ ಇದರ ದಿನಾಂಕ ಬದಲಾವಣೆಯಾಗಿತ್ತು. ಈ ವರ್ಷ ಜನವರಿ 1ನೇ ಅಥವಾ 2ನೇ ಭಾನುವಾರದಂದು ಇರುತ್ತದೆ. ವಿಶೇಷವಾದ ಆನ್ಲೈನ್ ತರಗತಿಗಳು ಅದು ನವೋದಯಕ್ಕೆ ಮಾತ್ರ. ಯಾರಿಗೆ? 8ನೇ ತರಗತಿ ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ. ಈ ಕೋರ್ಸಿನ ಹೆಸರು ವಿಕ್ಟರಿ ನವೋದಯ ಬ್ಯಾಚ್ 2025. ಆದ್ಮೇಲೆ ವಿಶೇಷವಾಗಿ ಆಂಗ್ಲ ಮಾಧ್ಯಮದಲ್ಲಿ ಓದುತ್ತಿರುವ 8ನೇ ತರಗತಿ 9ನೇ ತರಗತಿ ಪ್ರವೇಶಕ್ಕಾಗಿ ಇದರ ಶುಲ್ಕ ಕೇವಲ 8,000 ರೂಪಾಯಿಗಳು. ಪ್ರತಿದಿನ ಬೆಳಿಗ್ಗೆ 6ರಿಂದ 7. ಆದ್ಮೇಲೆ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ. ಆದ್ಮೇಲೆ ಸೈನಿಕ್ ಶಾಲೆ ವಾರ್ಷಿಕ ಶುಲ್ಕವು ಪ್ರವೇಶ ಪರೀಕ್ಷೆಯಲ್ಲಿ ಆಯ್ಕೆಯಾದ ಮೆರಿಟ್ ವಿದ್ಯಾರ್ಥಿಗಳಿಗೆ ಕನಿಷ್ಠ 2 ಲಕ್ಷ ರೂಪಾಯಿಗಳು ಪ್ರತಿ ವರ್ಷವೂ ತುಂಬಬೇಕಾಗುತ್ತದೆ. ಸೈನಿಕ್ ಶಾಲೆ ಉಚಿತ ಶಿಕ್ಷಣ ನೀಡುವ ಶಾಲೆ ಆಗಿರುವುದಿಲ್ಲ. ಆದ್ಮೇಲೆ ವಿಶೇಷವಾಗಿ ನಾವು ಫೋಕಸ್ ಆನ್ ನವೋದಯ ಅಂದರೆ ಇದಕ್ಕೆ ಸ್ಟ್ರೆಂತ್ ಕೊಡುವಂತ ಇನ್ನೂ 2 ಶಾಲೆಗಳಿವೆ. ಅದು ಸೈನಿಕ್ ಶಾಲೆ ಮತ್ತು RMS ಶಾಲೆಗಳು. ಈ ವಿಶೇಷವಾದಂಥ ನಾವು ಆನ್ಲೈನ್ ತರಗತಿಗಳು ನಮ್ಮದೇ ಆದ ಆ್ಯಪಿನಲ್ಲಿ ಪ್ರತಿದಿನ ತೆಗೆದುಕೊಳ್ಳುತ್ತೇವೆ. ಇದು ನವೋದಯಕ್ಕೆ ಫೋಕಸ್ ಆಗುತ್ತದೆ. ಇದರಲ್ಲಿ 100% ವಿದ್ಯಾರ್ಥಿಗಳು ಸಕ್ಸಸ್ ಅನ್ನು ಪಡೆಯುತ್ತಾರೆ. ಸಂಪರ್ಕಿಸಿ ಆನ್ಲೈನ್ ತರಗತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ. ಅನೇಕ ಪಾಲಕರ ಪ್ರಶ್ನೆ, ಸರ್ ಸೈನಿಕ್ ಶಾಲೆಗೆ ಆಯ್ಕೆಯಾದ ನಂತರ ಶುಲ್ಕವಿರುತ್ತದೆ? ಹೌದು. ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಪ್ರಾರಂಭದಲ್ಲಿ ಎಲ್ಲ ಕೆಟಗರಿ ವಿದ್ಯಾರ್ಥಿಗಳು 1.5 ಲಕ್ಷದಿಂದ 2 ಲಕ್ಷದವರೆಗೆ ಪ್ರತಿ ವರ್ಷವೂ ಶುಲ್ಕವಿರುತ್ತದೆ ಸೈನಿಕ್ ಶಾಲೆಯಲ್ಲಿ. ಆದ್ಮೇಲೆ ಸೈನಿಕ್ ಶಾಲೆಯ ಪ್ರಮುಖ ಉದ್ದೇಶ ಅದು NDA ರಕ್ಷಣಾ ಇಲಾಖೆಯಲ್ಲಿ ದೊಡ್ಡ ಆಫೀಸರ್ ಹುದ್ದೆಗೆ ತಯಾರು ಮಾಡುತ್ತಾರೆ. ಅಂದರೆ ನ್ಯಾವಿ, ಏರ್ಫೋರ್ಸ್ ಮತ್ತು ಆರ್ಮಿಗೆ ದೊಡ್ಡ ಕಮಾಂಡರ್ಗಳು ಮತ್ತು ಕ್ಯಾಪ್ಟನ್ಗಳನ್ನು ತಯಾರು ಮಾಡುವಂಥ ಒಂದು ಅದ್ಭುತವಾದಂಥ ಇದು ಭಾರತೀಯ ಪ್ರಾರಂಭ ದಿನಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವಂಥ ಸೈನಿಕ್ ಶಾಲೆಯಾಗಿದೆ. ಆದ್ಮೇಲೆ ಒಂದು ಇಸ್ರಾಯೇಲ್ ದೇಶದ ಒಂದು ಸಣ್ಣ ಕತೆ. ಅಲ್ಲಿ ಯುದ್ಧದ ಸಮಯದಲ್ಲಿ ಅಲ್ಲಿಯ ಪ್ರತಿಪಕ್ಷ ವಿಸರ್ಜಿಸಿ ಸೈನ್ಯದಲ್ಲಿ ಭಾಗವಹಿಸುತ್ತಾರೆ. ಅವರ ದೇಶ ಪ್ರೇಮ ಒಂದು ಪ್ರಮುಖ ಉದಾಹರಣೆ. ಅದೇ ಪ್ರಕಾರವಾಗಿ ಭಾರತೀಯರು ಯಾವುದಕ್ಕೂ ಕಡಿಮೆ ಇಲ್ಲ. ಆದ್ಮೇಲೆ ದೇಶ ಮೊದಲು, ನಾನು ಮೊದಲು ಅನ್ನುವಗಿಂತ ಮೊದಲು ದೇಶ, ದೇಶ ಸೇವೆ ಈಶ ಸೇವೆ. ಆದ್ಮೇಲೆ ನಿಮ್ಮ ಮಕ್ಕಳನ್ನು ಸೈನ್ಯದಲ್ಲಿ ದೊಡ್ಡ ಆಫೀಸರ್ ಹುದ್ದೆಯಲ್ಲಿ ನೋಡಬೇಕೆ? ಸೈನಿಕ್ ಶಾಲೆ ಉತ್ತಮವಾದಂಥ ವೇದಿಕೆ ಆಗಿದೆ. ಆದ್ಮೇಲೆ ವಸತಿ ಶಾಲೆಗಳ ಮಾಹಿತಿ ನೀಡುವ ಕನ್ನಡದ ಏಕೈಕ ವೆಬ್ಸೈಟ್. ನಿಮ್ಮ ಎಲ್ಲ ಪ್ರಶ್ನೆಗಳ ಇಲ್ಲಿ ಉತ್ತರ ಸಿಗಲಿದೆ. ಅದರ ವಿಳಾಸ vccnavodayaclasses.com. ಇದರ ಲಿಂಕ್ ಅನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ. ಇದರ ಲಾಭವನ್ನು ಪಡೆದುಕೊಳ್ಳಿ. ಆದ್ಮೇಲೆ ಆನ್ಲೈನ್ ತರಗತಿಗಳು ಸೈನಿಕ್, ನವೋದಯ, ಮುರಾರ್ಜಿ, RMS ಶಾಲೆಗಳಿಗೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ 8884811496ಗೆ. ಧನ್ಯವಾದಗಳು.